ಇವತ್ತು ಒಂದು ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಕಾಕ್ರೋಚ್ ಜನತಾ ಪಕ್ಷ ನಾಳೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಜಿಲ್ಲೆ ಜನತಾ ಪಕ್ಷ, ಆ ಒಂದು ಪಕ್ಷದ ಒಂದಷ್ಟು ಜನ ತಮಿಳುನಾಡಿಂದ ಒಂದಷ್ಟು ಜನನ್ನ ಇಲ್ಲಿಗೆ ಹೋರಾಟಕ್ಕೆ ಆಹ್ವಾನ ಮಾಡಿದ್ದಾರೆ. ಮುಖಂಡರುಗಳನ್ನು ಮಾಡಲಿ, ಅವರ ಪಕ್ಷ, ಅವರ ವಿಚಾರ, ಅವರ ಅಜೆಂಡಾ, ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುವಂಥ ಸಮಸ್ಯೆ ಏನಪ್ಪ ಅಂದರೆ, ಈ ಒಂದು ಹೋರಾಟದ ಭಿತ್ತಿಪತ್ರಗಳು, ಕರಪತ್ರಗಳು ಈಗಾಗಲೇ ತಮಿಳಿನಲ್ಲಿ ಅನೇಕ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ವಾಟ್ಸಪ್ಗಳಲ್ಲಿ ಇದು ಎಲ್ಲ ಕಡೆ ಸರ್ಕ್ಯುಲೈಸ್ ಆಗ್ತಾ ಇದೆ. ಕೆಲವರಿಗೆ ಆಹ್ವಾನವನ್ನು, ತಮಿಳವರಿಗೆ ಮಾತ್ರ ಆಹ್ವಾನವನ್ನು ನೀಡ್ತಿದ್ದಾರೆ ಎನ್ನುವ ವಿಚಾರವೂ ಕೂಡ ನಮಗೆ ಬಂದಿದೆ. ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ ನಡೆಯುವಂಥ ಹೋರಾಟಕ್ಕೆ ಪೊಲೀಸರು ಈಗಾಗಲೇ ಅವರಿಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ನಾಳೆ ಫ್ರೀಡಮ್ ಪಾರ್ಕಲ್ಲಿ ಏನಾದರೂ ಕನ್ನಡಿಗರ ಸಾರ್ವಭೌಮತೆಗೆ ಅವಮಾನ ಆಗುವ ರೀತಿಯಲ್ಲಿ, ಯಾಕೆ ತಮಿಳುನಾಡಿನಲ್ಲಿ ತಮಿಳರಿಗೆ ಯಾವ ರೀತಿ ಸ್ವಾಭಿಮಾನ ಇದೆ, ಹಾಗೆ ಕನ್ನಡಿಗರಿಗೂ ನಮಗೂ ಕೂಡ ಸ್ವಾಭಿಮಾನ ಇದೆ ಅಂತ ತೋರಿಸುವಂಥ ಕೆಲಸ ನಾಳೆ ಆಗಬಾರ್ದು ಅನ್ನೋದಾದ್ರೆ, ಏನು ಕೆಲವರು ತಮಿಳು ಭಿತ್ತಿಪತ್ರಗಳು, ತಮಿಳು ಕರಪತ್ರಗಳನ್ನು ಇವತ್ತೇನು ಹಂಚಿ ಇವತ್ತು ಕಾಕ್ರೋಚ್ ಪಕ್ಷದ ಹೆಸರಿನಲ್ಲಿ ಏನು ಹೋರಾಟ ಮಾಡಲಿಕ್ಕೆ ನೀವೆಲ್ಲ ನಾಳೆ ಮುಂದಾಗಿದ್ದೀರಾ ಫ್ರೀಡಮ್ ಪಾರ್ಕಲ್ಲಿ. ನಿಮ್ಮ ಹೋರಾಟಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಅಲ್ಲೇನಾದರೂ ತಮಿಳಿನಲ್ಲಿ ಏನಾದರೂ ಭಿತ್ತಿಪತ್ರಗಳು, ಕರಪತ್ರಗಳು ಏನಾದರೂ ನಮ್ಮ ಕಣ್ಣಿಗೆ ಕಂಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಹೋರಾಟದ ಮೇಲೆ ದಾಳಿ ಮಾಡಬೇಕಾಗ್ತೇನ್ನುವ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ, ನಮಗೂ ಸ್ವಾಭಿಮಾನ ಇದೆ. ನಿಮ್ಮ ತಮಿಳುನಾಡಲ್ಲಿ ಇದೇ ಕೆಲಸ ಕನ್ನಡಿಗರು ಮಾಡಿದ್ರೆ ನೀವು ಒಪ್ಕೊಂತೀರಾ ಅನ್ನೋದಾದ್ರೆ, ನಾವು ಮಾಡೋದು ಕೂಡ ನೀವು ಒಪ್ಕೊಳ್ಳೇಬೇಕು ನೀವು. ಇವತ್ತು ಕರ್ನಾಟಕದಲ್ಲಿ ನಾವು ಬಂದವ್ರನ್ನೆಲ್ಲ ಅವರು ಬಂದ ರೀತಿಯಲ್ಲಿ ನಾವು ಸ್ವಾಗತ ಮಾಡಲಿಕ್ಕೆ ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ. ನಿಮ್ಮ ಜಿಲ್ಲೆ ಜನತಾ ಪಕ್ಷದ ಜನರಿಗೆ ಒಂದು ನೇರವಾದ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನಾಳೆ ನೀವು ಮಾಡುವಂತ ಯಾವುದೇ ವಿಚಾರಗಳಿಗೆ ನಮ್ಮ ವಿರೋಧ ಇಲ್ಲ. ಆದರೆ ನೀವೇನಾದ್ರೂ ತಮಿಳು ಭಿತ್ತಿಪತ್ರ, ತಮಿಳು ಕರಪತ್ರ ಏನಾದ್ರೂ ನಿಮ್ಮ ಹೋರಾಟದಲ್ಲಿ ಕಣ್ಣಿಗೆ ಬಿದ್ದರೆ ಅಲ್ಲಿ ನಿಮ್ಮ ಹೋರಾಟ ನಡೆಯಲ್ಲ. ಕರವೇಗ ಕ್ರಾಂತಿಯನ್ನ ನೀವು ಎದುರಿಸಬೇಕಾಗತ್ತೆ ಎನ್ನುವ ನೇರ ಸವಾಲನ್ನ ಈ ಕಾಕ್ರೋಚ್ ಪಕ್ಷದ ಮುಖಂಡರುಗಳಿಗೆ ಕೊಡ್ತಾ ಇದ್ದೀನಿ. ಹಾಗೆ ಮಾನ್ಯ ಕರ್ನಾಟಕದ ಬೆಂಗಳೂರಿನ ಪೊಲೀಸ್ ಇಲಾಖೆ ದಯಮಾಡಿ ಉಪ್ಪರ್ಪೇಟೆ ಸಂಬಂಧಪಡುವಂತ ಈ ಒಂದು ಜಾಗ ನಿಮಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾಳಿನ ನಡೆಯುವಂತ ಹೋರಾಟದಲ್ಲಿ ನಿಮ್ಮ ಪೊಲೀಸ್ ಇಲಾಖೆ ದಯಮಾಡಿ ಅವ್ರಿಗೆ ಈಗಾಗಲೇ ಎಚ್ಚರಿಕೆ ಮೂಡಿಸುವಂತ ಕೆಲಸ ಮಾಡ್ಬೇಕು. ಒಂದ್ ವೇಳೆ ಅವ್ರೇನಾದ್ರು ತಮಿಳು ಭಿತ್ತಿ ಪತ್ರವನ್ನು ಹಿಡಿತೀವಿ ಅನ್ನೋದಾದ್ರೆ ನಾಳೆ ಆ ಹೋರಾಟಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು. ಇಲ್ಲ, ನಾವು ಏನ್ ಬೇಕಾದ್ರೂ ಇಲ್ಲಿ ಹೋರಾಟ ಮಾಡ್ತೀವಿ, ಅದೇ ತಮಿಳು ಯಾವುದೇ ಕರಪತ್ರ ಆಗಲಿ ಇನ್ನೊಂದಾಗ್ಲಿ ಹಿಡಿಯಲ್ಲ ಅನ್ನೋದಾದ್ರೆ ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ತಮಿಳು ಭಿತ್ತಿ ಪತ್ರ ಕಂಡ್ರೆ ನಾಳೆ ಆಗುವ ಅನಾಹುತಗಳಿಗೆ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆಗೂ ಕೂಡ ನೀಡ್ತಾ ಇದೀವಿ. ಹಾಗೆ ಹೋರಾಟವನ್ನ ಕೈಗೆತ್ತಿಕೊಂಡಿರುವಂತ ಕಾಕ್ರೋಚ್ ಪಕ್ಷದ ಮುಖಂಡರುಗಳು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ನನ್ನ ಕನ್ನಡ ಇಲ್ಲದ ನಿನ್ನ ಕಾಕ್ರೋಚ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ನೆಲೆ ಇಲ್ಲ ಅನ್ನುವ ನೇರ